Hello everyone, welcome to ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 57ನೇ ಪ್ರಶ್ನೆಯನ್ನ ಗಮನಿಸಿ. ಅಪವರ್ತಿಸಿ y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು ಝೆಡ್ ಪ್ಲಸ್ ಝೆಡ್ ಸ್ಕ್ವೇರ್. ಸೊ ಇಲ್ಲಿ y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x z ಪ್ಲಸ್ ಝೆಡ್ ಸ್ಕ್ವೇರ್ ಇದೆ. ಸೊ ಈ ಪದ ಹೇಗಿದೆ? a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ. So a minus b the whole square is equal to ಏನು ಹೇಳಿ? a square minus 2ab plus b square ಅನ್ನೋ ಒಂದು ನಿತ್ಯ ಸಮೀಕರಣ ರೂಪದಲ್ಲಿ ಇದೆ. ಸೊ ಹಾಗಾದ್ರೆ ಇಲ್ಲಿ a is equal to x ಆಗಿದೆ, b is equal to z ಆಗಿದೆ. ಸೊ ಇದೇನಾಗುತ್ತೆ? x square minus 2xz plus z square. ಸೊ ಇದನ್ನ ಹೇಗೆ ಬರಿಬಹುದು? x minus z ದ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಹಾಗಾದ್ರೆ y ಸ್ಕ್ವೇರ್ ಮೈನಸ್ ಇದನ್ನ ನಾವು ಯಾವ ರೀತಿ ಬರಿಬಹುದು? ಎಕ್ಸ್ ಮೈನಸ್ ಝೆಡ್ ದ ಹೋಲ್ ಸ್ಕ್ವೇರ್. ಯಾಕಂದ್ರೆ ಇದು ಎಕ್ಸ್ ಮೈನಸ್ ಝೆಡ್ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ. ಎಕ್ಸ್ ಮೈನಸ್ ಝೆಡ್ ದ ಹೋಲ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಮೀನ್ಸ್ ಝೆಡ್ ಸ್ಕ್ವೇರ್. ಸೊ y ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಝೆಡ್ ದ ಹೋಲ್ ಸ್ಕ್ವೇರ್ ಆಯ್ತು. ಸೊ ಈಗ ನಾವು ಮತ್ತೆ ಇಲ್ಲಿ ವರ್ಗಗಳ ವ್ಯತ್ಯಾಸದ ಸೂತ್ರವನ್ನ ಬಳಸಬಹುದು. a ಸ್ಕ್ವೇರ್ ಮೈನಸ್ p ಸ್ಕ್ವೇರ್ is equal to ಏನ್ ಹೇಳಿ? a minus b into a plus b ಅಲ್ವಾ? ಸೊ ಇಲ್ಲಿ a is equal to y, b is equal to x minus z. ಓಕೆ, ಹಾಗಾದ್ರೆ ಇದನ್ನ ನಾವು y plus x minus z into y minus x ಮೈನಸ್ ಝೆಡ್. ಸೊ ಹಾಗಾದ್ರೆ y ಪ್ಲಸ್ ಎಕ್ಸ್ ಮೈನಸ್ ಝೆಡ್ ಇಂಟು y ಮೈನಸ್ ಎಕ್ಸ್ ಪ್ಲಸ್ ಝೆಡ್ ಆಯ್ತಿದು. ಸೊ ಪ್ಲಸ್ ಮೈನಸ್ 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 ಪ್ಲಸ್. ಓಕೆ, ಸೊ ಹಾಗಾದ್ರೆ ಇಲ್ಲಿ y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2xz ಪ್ಲಸ್ ಝೆಡ್ ಸ್ಕ್ವೇರ್ ನ ಅಪವರ್ತನಗಳು y ಪ್ಲಸ್ ಎಕ್ಸ್ ಮೈನಸ್ ಝೆಡ್ ಮತ್ತು y ಮೈನಸ್ ಎಕ್ಸ್ ಪ್ಲಸ್ ಝೆಡ್ ಆಗಿದೆ. ಓಕೆ, ಥ್ಯಾಂಕ್ ಯು.